ಎಸ್ ರಾಜ್ ನ್ಯೂಸ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ಅಪ್ಡೇಟ್ ಆಗ್ತಾ ಇದೆ. ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂತನ್ನ. ಈ ಸುದ್ದಿ ನೋಡಿದ್ರೆ ಕರುನಾಡಿಗರೇ ನಿಮ್ಮ ತಲೆ ತಿರುಗೋದು ಪಕ್ಕ ಪಕ್ಕ. ಎಸ್, ಬಯಲಾಗ್ತಾ ಇದೆ ಲೋಕ ಅಭ್ಯರ್ಥಿಗಳ ಕರ್ಮಕಾಂಡದ ಕತೆ. ಹಾಗಾದ್ರೆ ಈ ಕರ್ಮಕಾಂಡದಲ್ಲಿ ಇರುವಂತಹ ಅಭ್ಯರ್ಥಿಗಳಾದ್ರೂ ಯಾರು? ಏನಿ ಅಸಲಿ ಎತ್ತು? ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಇನ್ನೇನು ಕೆಲವು ದಿನಗಳು, 2 ದಿನ ಬಾಕಿ ಉಳಿದಿದೆ. ಅಂತಹ ಸಂದರ್ಭದಲ್ಲಿ ಕರ್ಮಕಾಂಡದ ಕತೆ ರಿವೀಲ್ ಆಗಿದೆ. ಹಾಗಾದ್ರೆ ಈ ಕರ್ಮಕಾಂಡದಲ್ಲಿ ಇರುವಂತಹ ಅಭ್ಯರ್ಥಿಗಳಾದ್ರೂ ಯಾರು? ಈ ಸಿಡಿಯನ್ನ ರಿಲೀಸ್ ಮಾಡಿದ್ದಾದ್ರೂ ಯಾರು? ಲೋಕಸಭಾ ಚುನಾವಣೆಗೂ ಈ ಸಿಡಿಗೂ ಏನಾದ್ರೂ ಲಿಂಕ್ ಇದೆಯಾ ಅಂತಂದ್ರೆ ಅಫ್ಕೋರ್ಸ್ ಇದೆ. ಎಸ್, ಆಬ್ವಿಯಸ್ಲಿ ವೀಕ್ಷಕರೇ, ಈಗಾಗಲೇ ನಾವು ಗಮನಿಸ್ತಾ ಇದೀವಿ ರಾಜ್ಯ ರಾಜಕಾರಣದಲ್ಲಿ ಸುದ್ದಿಯ ಏನಿದೆಯಲ್ಲ, ಸಿಡಿಯ ರಾಸಲೀಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪಸರಿಸ್ತಾ ಇದೆ. ಎಸ್, ಕಹಾನಿ ಮೇ ಟ್ವಿಸ್ಟ್ ಅನ್ನೋದು ಸೆಂಟ್ರಲ್ ಎಲೆಕ್ಷನ್ ಬಂದೇ ಬಿಡ್ತು. ಲೋಕಸಭಾ ಫಲಿತಾಂಶಕ್ಕೂ ಈ ನ್ಯೂಸ್ಗೂ ಏನಾದ್ರೂ ಲಿಂಕ್ ಇದೆಯಾ? ಹಾಗಾದ್ರೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡಿಕೊಂಡ್ರ ಅಭ್ಯರ್ಥಿಗಳು? ಎಸ್, ಕೇಳೋದೇ ಬೇಡ, ಅಭ್ಯರ್ಥಿಗಳು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಏನಿದು ಹಾಗಾದ್ರೆ ಕರ್ಮಕಾಂಡ? ಯಾರಿಗೆ ಸಂಬಂಧಪಟ್ಟಂತಹ ಕತೆ ಇದು? ಯಾವ ಪಕ್ಷ, ಯಾವ ಅಭ್ಯರ್ಥಿ? ಏನಿದು ಮಹಾ ಎಡವಟ್ಟು ಅನ್ನುವಂಥ ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ರಾಜ್ ನ್ಯೂಸ್ ಕನ್ನಡ ರಿವೀಲ್ ಮಾಡುತ್ತೆ ಈ ಮಹಾ ರಹಸ್ಯವನ್ನ. ಸಂಸತ್ ಎಲೆಕ್ಷನ್ ಟೈಮ್ನಲ್ಲಿ ಸಿಡಿ ಲೀಲೆಯ ಭಾರಿ ಸದ್ದು ಗದ್ದಲ ಓಡಾಡ್ತಾ ಇರುವಂಥದ್ದು. ರಂಗಿನಾಟ ಆಡಿದ ಆ ಅಭ್ಯರ್ಥಿಗಳಾದ್ರೂ ಯಾರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್ ವೀಕ್ಷಕರೇ, ಈಗಾಗಲೇ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಜಿದ್ದಿನ ಪೈಪೋಟಿಯು ಕೂಡ ಆರಂಭ ಆಗಿದೆ. 2024ರ ಲೋಕ ಕದನವನ್ನ ಗೆಲ್ಲೋದಕ್ಕೆ ಇತ್ತ ನಾ ಮುಂದು ತಾ ಮುಂದು ಅಂತ ತೊಡೆ ತಟ್ಟಿ ನಿಲ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಿಡಿ ಲೀಲೆ ರಿವೀಲ್ ಆಗಿದೆ. ಹಾಗಾದ್ರೆ ಈ ಸಿಡಿಯಲ್ಲಿ ಇರುವಂತಹ ಆ ಅಭ್ಯರ್ಥಿ ಯಾರು? ಎಸ್, ಇದು ಅಭ್ಯರ್ಥಿಯ ಸಿಡಿನೇ ಆಗಿರೋದ್ರಿಂದ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇತ್ತ ಈ ಸಿಡಿಯಲ್ಲಿ ಲಾಕ್ ಆಗಿರೋ ಅಭ್ಯರ್ಥಿ ವಿಡಿಯೋವನ್ನ ಲೀಕ್ ಮಾಡಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಸಿಡಿಯಲ್ಲಿ ಹೇಗೋ ಏನೋ ಲಾಕ್ ಆಗಿದ್ದಾರೆ. ಬಟ್ ಸಿಡಿಯನ್ನ ರಿವೀಲ್ ಮಾಡೋದ್ರ ಮುಖಾಂತರ ಈಗ ಆ ಅಭ್ಯರ್ಥಿ ಲಾಕ್ ಆದ್ರ ಹಾಗಾದ್ರೆ ಎಸ್ ಆಗಿದ್ದಾರೆ. ಆ ಅಭ್ಯರ್ಥಿಗೆ ಈಗ ಒಂದು ರೀತಿಯಾದಂತಹ ಮುಜುಗರವೂ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಯಾವ ಪಕ್ಷದ ನಾಯಕ